ಜಿಮ್ನಾಸ್ಟಿಕ್ಸ್ ಬಂದು ಅದೋಷನ್ ಬಿಟ್ಟಾಯ್ತು. ಅದಾದ್ಮೇಲೆ ಬ್ಯಾಡ್ಮಿಂಟನ್ ಬುಕ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಬ್ಯಾಡ್ಮಿಂಟನ್ ಕೋರ್ಟಲ್ಲೇ ಇದೀವಿ ನಾವೀಗ. ಸ್ವಾತಿ ಕೂಡ ಜಾಯ್ನ್ ಆಗಿದ್ದಾರೆ. ಹಾಯ್ ಹೇಳಿ ಸ್ವಾತಿ. ಸೊ ಹೇಗಿದ್ದೀರಾ ಸ್ವಾತಿ? ಆರಾಮಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸೂಪರ್. ಓಕೆ, ಸೊ ನೋಡ್ಬೋದು ನೀವು ಔಟ್ಫಿಟ್ ಚೇಂಜ್ ಆಗಿದೆ. ಮಾರ್ನಿಂಗ್ಗೆ ಬೇರೆ ಇತ್ತು, ಇವಾಗಲೇ ಬೇರೆ ಇದೆ. ಯಾಕಂತಂದ್ರೆ ಶೆಕೆಗೋಸ್ಕರ. ಓಕೆ, ಬನ್ನಿ ನಾವು ಆಡೋದನ್ನ ತೋರಿಸ್ತೀವಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಮುಖಾಂತರ. ಲೆಟ್ಸ್ ಕಂಟಿನ್ಯೂ ಅಲ್ವಾ? ಓಕೆ, ಸೊ ಕೋಟ್ 1 ಆ್ಯಂಡ್ ಕೋಟ್ 2. ಕೋಟ್ 1 ಇನ್ ಬ್ಲೂ ಕಲರ್, ಕೋಟ್ 2 ಇನ್ ಗ್ರೀನ್ ಕಲರ್. ಸೊ ನಾವು ಬುಕ್ ಮಾಡ್ಕೊಂಡಿರೋದು ಕೋಟ್ 1. ಇವತ್ತು ವೆಗಾ ಸಿಟಿ ಮಾಲಲ್ಲೂ ನಾವೇ ಫಸ್ಟು, ಅಂದರೆ ಫನ್ ಸಿಟಿ ಒಳಗಡೆ. ಇವಾಗ ಇಲ್ಲಿ ಬ್ಯಾಡ್ಮಿಂಟನ್ ಎಲ್ಲ ನಾವೇ ಫಸ್ಟ್ ಇದ್ವಿ. ಬಟ್ ಬುಕ್ ಮಾಡ್ಕೊಂಡಿದಾರಂತೆ, ಲೇಟ್ ಆಗುತ್ತೆ. ಬಟ್ ವಿ ಆರ್ ಆನ್ ಟೈಮ್. ಓಕೆ ಅಣ್ಣ. ಓಕೆ, ಬ್ಯಾಡ್ಮಿಂಟನ್ ಕೋರ್ಟಿಗೆ ಬಂದ್ವಿ. ಒಬ್ರಾದ್ಮೇಲೆ ಒಬ್ರು ಔಟ್ ಬೈ ಔಟ್ ಆಟಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂತಾನೆ ನಾವು ಇದೇ 3 ಜನ. ಸೊ 1 hour ಆಡಬೇಕಿತ್ತು ಆಫ್ಟರ್ ಲಾಂಗ್ ಟೈಮ್. ಸೊ ಏನಾಗುತ್ತೆ ಅಂದರೆ ತುಂಬ ಸುಸ್ತಾಗ್ಬಿಡುತ್ತೆ, ಕೈಕಾಲೆಲ್ಲ ನೋವು ಬಂದುಬಿಡುತ್ತೆ ಒಂದೇ ಸತಿ. ಅದಕ್ಕೋಸ್ಕರ ನಾವು ಔಟ್ ಬೈ ಔಟ್ ಆಡ್ತಿದ್ವಿ. ಇನ್ನೊಂದು ನಾನು ಏನು ಐಡೆಂಟಿಫೈ ಮಾಡಿದೆ ಗೊತ್ತಾ, ಸುಮ್ಮನೆ ಹಾಗೆ ಆಡ್ತಿದ್ರೆ ರ್ಯಾಂಡಮ್ ಆಗಿ ಏನೋ ಜೋಶ್ ಇಲ್ದರೆ ಆಡ್ತಿದ್ವಿ. ಅದೇ ಪಾಯಿಂಟ್ ವೈಸು ಔಟ್ ಬೈ ಔಟು, ನಾನು ವಿನ್ನು ನೀನು ಔಟು ಅಂತ ಅಂದರೆ ಆ ಮಜಾನೇ ಬೇರೆ. ಫುಲ್ ಜೋಶಲ್ಲಿ. ಹೌದಾ, ನನಗೆ ಇಷ್ಟು ಪಾಯಿಂಟು ಬಂತ, ನಿನಗೆ ಜಾಸ್ತಿ ಬಂತ ಅಂದ್ಕೊಂಡು ಏನೋ ಒಂದು ಸಖತ್ತಾಗಿ ಆಡ್ತಿದ್ವಿ ಮಾತಾಡಿಕೊಂಡು. ಸೊ ಸೂಪರಾಗಿತ್ತು ಇವತ್ತಿನ ದಿನ ಅಂತ ಹೇಳ್ಬೋದು. ಸೊ ನಾವು ಮುಂಚೆನೂ ಅಷ್ಟೇ ನಾನು, ಸುಷ್ಮಾ, ಗೀತಾ, ಸುಮಾ, ನವ್ಯ, ನಮ್ಮ ಹಸ್ಬೆಂಡ್ಸ್ ಎಲ್ಲ ಜಾಯ್ನ್ ಆಗಿ ಆಡ್ತಿದ್ವಿ. ಸೊ ಮಜಾ ಇರ್ತಿತ್ತು. ವಿ ಮಿಸ್ಡ್ ಯು ಗೈಸ್. ಔಟ್ ಬೈ ಔಟ್ ಆಡ್ತಾ ಇದ್ದೀವಿ. ಇವಾಗ ನಾನು ಔಟ್ ಆಗಿದ್ದೀನಿ, ಅದಕ್ಕೆ ಪ್ರಿಯಾ ಮತ್ತು ಸ್ವಾತಿ ಆಟಾಡ್ತಿದ್ದಾರೆ ಇವಾಗ. ಸೊ ಹಾಗೆ ಔಟ್ ಬೈ ಔಟ್ ಆಡ್ತಿದ್ರೆ ಸುಸ್ತಾದ್ರೂ ಕೂಡ ಕುತ್ಕೋಬೋದು, ಯಾಕಂದ್ರೆ 1 hour ಆಟ ಆಡಬೇಕು. ಅದಕ್ಕೋಸ್ಕರ ಯಾರು ಔಟ್ ಆದ್ರಿ? ಸ್ವಾತಿ ಔಟ್ ಆಗಿದ್ದಾರೆ. ಸೊ ಇವಾಗ 1 chance. ನಾವು ಹೂ ಇಸ್ 1 more chance ಫಾರ್ ಪ್ರಿಯಾ. ಓಕೆ, ಸೊ ಹೀಗೆ ನಡೆಯುತ್ತೆ ನಮ್ಮ ಬ್ಯಾಡ್ಮಿಂಟನು. 1 hour 5 to 6 ವರೆಗೂ ಇರುತ್ತೆ. ಅದಾದ್ಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್. ಬ್ಯಾಡ್ಮಿಂಟನ್ ಎಲ್ಲ ಸಖತ್ತಾಗಿ ಚೆನ್ನಾಗಿ ಆಡಿದ್ವಿ. ಚೈತ್ರನು ಕೂಡ ನಮ್ಮ ಜೊತೆ ಜಾಯ್ನ್ ಆದರು. ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ನಾನು ಚೈತ್ರ ಕೂಡ ಆಟ ಆಡಿದ್ವಿ. ಅದಾದಮೇಲೆ ಏನು ಮಾಡಿದ್ವಿ ಗೊತ್ತಾ, ಯಾವುದೋ ರೀಲ್ಸ್ ಮಾಡೋಣ ಅಂತ ನಾನು ಸ್ವಾತಿ ಟ್ರೈ ಮಾಡ್ತಾ ಇದ್ವಿ. ಅದೇ ಇದೆಲ್ಲ ನನಗೆ ಯಾಕೋ ಡಿಪ್ರೆಷನ್ಗೆ ಹೋಗಬೇಕು ಅನ್ನಿಸ್ತಾ ಇದೆ ಅಂತ. ಅಯ್ಯೋ ದುಡ್ಡಿದ್ರೆ ಎಲ್ಲರೂ ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಅಂತ ಆ ರೀಲ್ಸ್ನ ಟ್ರೈ ಮಾಡ್ತಿದ್ವಿ. ಆಚೆ ಟ್ರೈ ಮಾಡಿದ್ವಿ, ಒಳಗಡೆ ಟ್ರೈ ಮಾಡಿದ್ವಿ. ಓ ಗಾಡ್. ಅದೆಲ್ಲ ಆದಮೇಲೆ ನಮ್ಮ ನಿತ್ಯ ಮೇಡಮ್ ಡ್ಯಾನ್ಸ್ ಟೀಚರು ಅವರು ಬನ್ನಿ ಮ್ಯಾಮ್ ಬನ್ನಿ 1-2 ಸ್ಟೆಪ್ ಹಾಕೋಣ, ವಾರ್ಮ್ ಅಪ್ ಮಾಡಿ 1-2 ಸ್ಟೆಪ್ ಹಾಕಿ ಸಖತ್ತಾಗಿರುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ರು. ಇವತ್ತಿನ ದಿನಾನೇ ಹಾಗಿತ್ತು ಅಂತ ಹೇಳ್ಬೋದು. ಫನ್ ಸಿಟಿಲಿ ಗೇಮ್ಸ್ ಆಡಿದ್ವಿ, ಮತ್ತೆ ಬಂದು ಬ್ಯಾಡ್ಮಿಂಟನ್ ಆಡಿದ್ವಿ. ಅದಾದಮೇಲೆ ವಾರ್ಮ್ ಅಪ್ ಒಟ್ಟಿಗೆ 1-2 ಸ್ಟೆಪ್ ಕೂಡ ಹಾಕಿದ್ವಿ. ಮಜಾ ಮಸ್ತಿ ಮಾಡಿದ್ವಿ ಅಂತ ಹೇಳ್ಬೋದು. ದಿನ ಪೂರ್ತಿ ಬ್ಯುಸಿ, ಎಂಜಾಯ್ಮೆಂಟ್. ಫ್ರೆಂಡ್ಸ್ ಒಟ್ಟಿಗೆ ಇದ್ದರೆ ಓ ಮೈ ಗಾಡ್ ಕಾಲ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಲ್ವಾ, ವಾವ್ ಅನಿಸ್ತು. ಮಾಡಿ ಸೊ ಮುಗೀತು ಬ್ಯಾಡ್ಮಿಂಟನ್ ಆಡಿ ಸಖತ್ತಾಗಿ ಆಡಿದ್ವಿ. ಫುಲ್ ದೇವ್ರನ್ನ ನಡ್ಸ್ಬಿಟ್ವಿ ಅಂತ ಹೇಳ್ಬೋದು. ಸೊ ಆಡ್ತಾ ಚೈತ್ರ ಕೂಡ ಜಾಯ್ನ್ ಆದ್ರು. ಚೈತ್ರ ನಾನು ಕೂಡ ಸ್ವಲ್ಪ ಆಡಿದ್ವಿ. ಹೇಗಿತ್ತು ಸ್ವಾತಿ ಇವತ್ತು ಆಡಿದ್ದು ಬ್ಯಾಡ್ಮಿಂಟನ್? ಆಗಿದ್ದು, ತುಂಬಾ ದಿನ ಆದ್ಮೇಲೆ ಆಟ ಆಡಿದೆ. ಓಕೆ ಆಯ್ತು. ಓಕೆ, ಸೊ ಚೈತ್ರ ಹೇಗೆ ಅನಿಸ್ತು ನಿಮಗೆ? ಒಂದು 5 minutes ಆಡಿದ್ವಿ ಅನ್ಸುತ್ತೆ. ನಾನು ಬರೀ ಜಸ್ಟ್ 5 minutes ಟ್ರಯಲ್ ಮಾಡಿದ್ದೆ. ಓಕೆ, ಆಕ್ಚುಲಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಲ್ಲ, ಇಲ್ಲಿ ಬಂದಾಗ ಹಾಗೆ ಗೊತ್ತಾಗಿದ್ದು ಅವ್ರಿಗೆಲ್ಲರಿಗೂ. ಸೊ ನಮ್ದು ಪ್ಲಾನ್ ಆಗಿತ್ತು, ಬುಕ್ ಮಾಡಿದ್ದು ಅಷ್ಟೇ. ಸೊ ಚೈತ್ರ ಮಗ ಕೂಡ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗ್ತಾನೆ. ಗುಣವು ಅವ್ನು ಅವ್ರು ಹೇಳಿದ್ನಲ್ಲ ತಿನ್ನು ಚೆನ್ನಾಗಿ, ಅದು ನಂಗೆ ಇಷ್ಟ ಆಯ್ತು. ಓಕೆ ಫೈನ್, ಇವತ್ತಿನ ವ್ಲಾಗು ಇಷ್ಟಿತ್ತು. ಸೊ ಅದೇ ಹೇಳಿದ ವೆಗಾ ಸಿಟಿ ಮಾಲ್ ಮುಗಿಸ್ಕೊಂಡು ಅದಾದ್ಮೇಲೆ ಮತ್ತೆ ಮನೆಗೆ ಹೋಗಿ ಚೇಂಜ್ ಎಲ್ಲ ಮಾಡ್ಕೊಂಡು ಜಿಮ್ನಾಸ್ಟಿಕ್ಸ್ ಬಂದು ಬ್ಯಾಡ್ಮಿಂಟನ್ ಆಡಿ ಸೊ ಫ್ರೆಂಡ್ಸ್ ಜೊತೆಗೆ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಪ್ರಿಯಾ ಕೂಡ ಈಗೆಲ್ಲ ಹೋದ್ಲು ಅವಳು, ಅದಕ್ಕೆ ಬಂದಿಲ್ಲ. ಸೊ ಆಯ್ತು, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅನ್ಕೊಂಡಿದ್ದೀನಿ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ವ್ಲಾಗಲ್ಲಿ? ಇಲ್ವಾ? ಏನು ಹೇಳಲ್ವಾ? ಏನು ಹೇಳಕ್ಕಿಲ್ವಾ? ಹೇಳಿ ಏನಾದ್ರು. ಓಕೆ ಫೈನ್, ಅಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೀಗೆ ಮುಗಿಸ್ತಾ ಇದ್ದೀನಿ ನಾನು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 99163377 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಹಾಗೆ ನೋಡ್ಬೇಡಿ ಚೈತ್ರ ನೀವು.